ಯೋಬನು ಬರೆದ ಪುಸ್ತಕ 42ನೇ ಅಧ್ಯಾಯ 2ನೇ ವಾಕ್ಯ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿವಸದಲ್ಲಿ ನಾವು ದೇವರಿಗಾಗಿ ಜೀವಿಸುವಂತ ಜೀವಿತವನ್ನು ಕೊಟ್ಟಿದ್ದಾರೆಂಬುದಾಗಿ ನೋಡುವುದಾದರೆ ಪರಿಸ್ಥಿತಿಗಳನ್ನು ಸಹ ದೇವರು ಮಾರ್ಪಡಿಸುತ್ತಾರೆ. ಇಂದು ನೀವು ಯಾವ ಪರಿಸ್ಥಿತಿಯಲ್ಲಿ ಇರಬಹುದು, ಮನೋವೇದನೆಯಲ್ಲಿ ಇರಬಹುದು, ನೊಂದಿರಬಹುದು, ಎಲ್ಲರಿಂದಲೂ ಸಹ ಕೈಬಿಡಲ್ಪಟ್ಟಂತ ಸ್ಥಿತಿಯಲ್ಲಿ ಇರಬಹುದು. ಯೋಬನು ಸಹ ಒಂದು ದಿನದಲ್ಲಿ ಅದೇ ಸ್ಥಿತಿಗೆ ಹೋಗದ ದೇವರಲ್ಲಿ ಯಥಾರ್ಥವಾಗಿ ಜೀವಿಸಿದಂತಹ ಮನುಷ್ಯನಾತ. ಸ್ವಂತ ಹೆಂಡತಿ ಸಹ ದೇವರನ್ನು ದೂಷಿಸಿ ಎಂಬುದಾದಂತಹ ಆಲೋಚನೆ ಹೇಳಿಕೊಟ್ಲು. ಆದರೆ ದೇವರಿಗೆ ಅವನು ಬಾಯನ್ನು ತೆಗೆಯಲೇ ಇಲ್ಲ, ವಿರುದ್ಧವಾಗಿ ದೇವರಿಗೆ ಮಾತನಾಡಲಿಲ್ಲ. ಯಾಕಂದ್ರೆ ದೇವರು ಎಲ್ಲವನ್ನೂ ಮಾಡುವಾತನೆಂಬುದಾಗಿ ಹೇಳಿ ಯೋಬನು ನಂಬಿದ್ದ. ಯಾವ ಕಾರ್ಯಗಳು ಸಹ ದೇವರಿಗೆ ಅಸಾಧ್ಯವಿಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದ. ಪ್ರಿಯರೇ, ನಿಮ್ಮ ಜೀವಿತದಲ್ಲೂ ಸಹ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನನ್ನು ತಿಳಿದುಕೊಳ್ಳುವಂಥ ರೀತಿಯಲ್ಲಿ ತಿಳಿದುಕೊಂಡು ಪ್ರಾರ್ಥಿಸ್ರಿ. ಕೆಲವೊಂದು ಕಷ್ಟ, ಕಣ್ಣೀರು, ವೇದನೆ, ನಮ್ಮ ಸ್ವಂತ ಹತ್ತಿರವಾದಂಥವರೇ ನಮಗೆ ಆಡುವಂಥ ದೂಷಣೆ ಮಾತುಗಳೆಲ್ಲವೂ ಸಹ ನಮಗೆ ಯಾರೂ ಇಲ್ಲ ಎಂಬುದಾಗಿ ಕಲಿಸಿಕೊಡ್ತದೆ. ಆದರೆ ಇರುವಾತನು ಒಬ್ಬನೇ, ದೇವರಾಗಿರುವ ಯೇಸು. ಅದನ್ನು ತಿಳಿದುಕೊಳ್ಳಲಿಕ್ಕೋಸ್ಕರವಾಗಿ ಪರಿಸ್ಥಿತಿಗಳು ನಮ್ಮ ಜೊತೆಯಲ್ಲಿ ಕೆಲವೊಂದು ಕಾರ್ಯಗಳನ್ನು ನಮಗೆ ಕಲಿಸಿಕೊಡ್ತದೆ. ಸೊ ಯೇಸು ಕರ್ತನು ಎಂದಿಗೂ ಬದಲಾಗುವುದಿಲ್ಲ. ಆತನು ನಮ್ಮ ಪಕ್ಷ ಇರುವವರಾಗಿದ್ದಾರೆ. ನಮ್ಮ ಜೀವಿತದ ಎಲ್ಲವನ್ನೂ ಸಹ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ನಿಮ್ಮ ಕಣ್ಣೀರಿಗೆ ದೇವರ ಮಾತು ಆದರಣೆಯಾಗಿಯೂ, ನಿಮ್ಮ ಸೋಲಿಗೆ ದೇವರ ಕೃಪೆಯು ಜೀವನಾಗಿಯೂ, ನಿಮ್ಮ ಇಕ್ಕಟ್ಟಿಗೆ ದೇವರ ಮಾರ್ಗವು ನಡೆಸುವಂತೆಯೂ ಕಾರ್ಯ ಮಾಡುವವರಾಗಿದ್ದಾರೆ. ಸರ್ವಶಕ್ತನಾದ ದೇವರೇ, ನಮ್ಮ ಜೀವಿತದಲ್ಲಿ ಎಲ್ಲವನ್ನೂ ಸಹ ಸಾಧಿಸುವಂಥ ದೇವರು. ಯಾವುದು ನಿಮಗೆ ಅಸಾಧ್ಯವಿಲ್ಲ ಎಂಬುದಾಗಿ ನಾವು ನಂಬುತ್ತೇವೆ. ನಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ನಡೆಸಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ತಂದೆ, ಆಮೇನ್.